ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಓಯೋ ಪ್ಲಾನ್ಸ್ IPO ಫೈಲಿಂಗ್ ಬೈ ನವೆಂಬರ್ 2025. ಸುಮಾರು ಸತಿ ಆಲ್ರೆಡಿ ಓಯೋ IPOನ ಪ್ಲ್ಯಾನ್ ಮಾಡಿ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಓಯೋ ಅವರ IPO ಫೈಲಿಂಗು ನವಂಬರ್ ಅಷ್ಟರೊಳಗೆ ಮಾಡ್ತಾರೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಹಾಗೂ IPOದು ಒಂದು ವ್ಯಾಲ್ಯೂಯೇಷನ್ನು 61,000 to 70,000 crores ಇರ್ಬೋದು ಅಂತ ಹೇಳಿದ್ದಾರೆ. ಈ ನೆಕ್ಸ್ಟ್ ವೀಕು ಕಂಪನಿ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ಅಪ್ರೂವಲ್ ತಗೊಳ್ತಾ ಇದ್ದಾರೆ. ಅವರ ಬಿಸ್ನೆಸ್ಸು ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಡಬಲ್ ಡಿಜಿಟಲ್ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೂ ಓಯೋ ಹೊಸ ಒಂದು ಪೇರೆಂಟ್ ಕಂಪ್ನಿದು ಹೆಸರು ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಆ ಹೊಸ ಹೆಸರಲ್ಲಿ ಅವರು IPOಗೆ ಅಪ್ಲಿಕೇಶನ್ ಹಾಕ್ಬೋದು. ಪ್ಲಸ್ಸು ಅವರೊಂದು ಸೆಪ್ರೇಟ್ ಆ್ಯಪನ್ನು ರೆಡಿ ಮಾಡ್ತಾ ಇದ್ದಾರೆ ಪ್ರೀಮಿಯಂ ಹೋಟೆಲ್ಸಿಗೆ ಹಾಗೂ ಮಿಡ್ ಮಾರ್ಕೆಟ್ ಟು ಪ್ರೀಮಿಯಂ ಕಂಪ್ನಿ ಸರ್ವಿಸ್ ಹೋಟೆಲ್ಸಿಗೆ. ನ್ಯೂಸ್ ನಂಬರ್ 2, ನಿಫ್ಟಿ IT ಇಂಡೆಕ್ಸ್ ರ್ಯಾಲಿ 2% ಡ್ಯೂ ಟು US ರೇಟ್ ಕಟ್ ಹೋಪ್ಸ್. ಇವತ್ತು ನಿಫ್ಟಿ IT ಇಂಡೆಕ್ಸು ಚೆನ್ನಾಗಿ ರ್ಯಾಲಿ ಆಯಿತು, 2.3% ಮೇಲೆ ಹೋಯಿತು. ಇಂಡಿವಿಜುವಲ್ ಸ್ಟಾಕ್ಸು ಚೆನ್ನಾಗಿ ಮೇಲೆ ಹೋಯಿತು. ಇನ್ಫೋಸಿಸ್ 3% ಅಪ್ಪು, TCS 2.8% ಅಪ್ಪು, HCL ಟೆಕ್ಕು 2.6% ಅಪ್ಪು, ವಿಪ್ರೋ 2.1% ಅಪ್ಪು. ಫ್ರೈಡೇ US ಮಾರ್ಕೆಟ್ಸು ರ್ಯಾಲಿ ಆಗಿತ್ತು. ಯಾಕಂದರೆ ಫೆಡರಲ್ ರಿಸರ್ವ್ ಗವರ್ನರ್ ಪವೆಲ್ ಅವರು ಹೇಳಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಸೆಪ್ಟೆಂಬರ್ ಮೀಟಿಂಗಲ್ಲಿ ರೇಟ್ ಕಟ್ ಆಗ್ಬೋದು ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ರೇಟ್ ಕಟ್ಟಿಂದ US ಎಕಾನಮಿ ಸ್ವಲ್ಪ ರಿವೈವಲ್ ಆಗ್ಬೋದು ಹಾಗೂ ಅದರಿಂದ ಇಂಡಿಯನ್ IT ಸ್ಟಾಕ್ಸಿಗೂ ಸ್ವಲ್ಪ ಬೆನಿಫಿಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 3, ಮ್ಯಾಕ್ಸ್ ಹೆಲ್ತ್ ಆ್ಯಂಡ್ ಇಂಡಿಗೋ ಏರ್ಲೈನ್ಸ್ ಆ್ಯಡೆಡ್ ಟು ನಿಫ್ಟಿ 50. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಶುಕ್ರವಾರ ಸಾಯಂಕಾಲ ಅನೌನ್ಸ್ಮೆಂಟ್ ಮಾಡಿದರು. ನಿಫ್ಟಿ 50 ಇಂಡೆಕ್ಸಿಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟು, ಇದು ಇಂಡಿಗೋ ಏರ್ಲೈನ್ಸು, ಈ ಎರಡು ಕಂಪ್ನಿನ ನಿಫ್ಟಿ 50 ಇಂಡೆಕ್ಸಿಗೆ ಸೆಪ್ಟೆಂಬರ್ 30 ಅಷ್ಟರೊಳಗೆ ಸೇರಿಸ್ತಾರೆ. ಹಾಗೂ ಇಂಡಸ್ಇಂಡ್ ಬ್ಯಾಂಕು ಮತ್ತು ಹೀರೋ ಮೋಟೋಕಾರ್ಪು ಅಲ್ಲಿ ಇಂಡೆಕ್ಸನ್ನು ತೆಗಿತಾರೆ. ಅದಕ್ಕೆ ಇಂಡೆಕ್ಸ್ ಫಂಡ್ಸು ಹಾಗೂ ETF್ಸು ಅಡಿಷ್ನಲ್ ದುಡ್ಡು ಹಾಕಬೇಕಾಗುತ್ತೆ. ಹಾಗೂ ಯಾವುದು ರಿಮೂವ್ ಆಗುತ್ತೆ ಅಲ್ಲಿ ETFs ಮತ್ತು ಇಂಡೆಕ್ಸ್ ಫಂಡ್ಸು ಅವ್ರ ಶೇರ್ಸ್ನ ಸೇಲ್ ಮಾಡ್ತಾರೆ. ನ್ಯೂಸ್ ನಂಬರ್ 4, GST ಕಟ್ ಮೇ ಬೆನಿಫಿಟ್ ಹೋಮ್ ಬಯರ್ಸ್. ಸೆಂಟ್ರಲ್ ಗೌರ್ಮೆಂಟ್ ಏನು GSTನ ಚೇಂಜ್ ಮಾಡಬೇಕಂತಿದ್ದಾರೆ, ಎರಡೇ ರೇಟು 5 and 18% ಇಟ್ಕೋಬೇಕಂತ. ಅದರಿಂದ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಸ್ ಪ್ರಕಾರ ಡೆವಲಪರ್ಸಿಗೆ ಹಾಗೂ ಹೋಮ್ ಬಯರ್ಸಿಗೆ ಬೆನಿಫಿಟ್ ಆಗುತ್ತೆ. ಡೆವಲಪರ್ಸದು ಕಾಸ್ಟ್ ಕಮ್ಮಿ ಆಗುತ್ತೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ಹಾಗೂ ಅದರಿಂದ ಹೋಮ್ ಬಯರ್ಸ್ಗೂ ಒಳ್ಳೆಯ ಒಂದು ಸ್ವಲ್ಪ ಕಮ್ಮಿ ರೇಟಲ್ಲಿ ಹೌಸನ್ನು ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ 28% ಇದೆ GST ಮೇಲೆ, 18% ಇದೆ ಸ್ಟೀಲ್ ಮೇಲೆ, 28% ಇದೆ ಪೇಂಟ್ ಮೇಲೆ, ಹಾಗೂ 18% ಇದೆ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರಲ್ಲಿ. ಎಲ್ಲಿ 28% ಇದೆ ಅದು 18% ಬರುತ್ತೆ. ಸೊ ಅಷ್ಟು ಲೆವೆಲಿಗೆ ಕಮ್ಮಿ ಆಗುತ್ತೆ ಓವರಾಲ್ ಕಾಸ್ಟ್. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರೇಟಿಂಗ್ಸ್ ಏಜೆನ್ಸಿ ಫಿಚ್ ಅವರು ಇಂಡಿಯಾ ಟು ಕ್ರೆಡಿಟ್ ರೇಟಿಂಗನ್ನು BBB- ಅಂತ ಕೊಟ್ಟಿದ್ದಾರೆ ಹಾಗೂ ಸ್ಟೇಬಲ್ ಔಟ್ಲುಕ್ ಅಂತ ಹೇಳಿದ್ದಾರೆ. ಈ ವರ್ಷ 2025-26 ಫೈನಾನ್ಷಿಯಲ್ ಇಯರ್ಗೆ 6.5% GDP ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಪಾರ್ಲಿಮೆಂಟಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ರಿಟೇಲ್ ಬಾರೋವರ್ಸ್ ಏನಿದ್ದಾರೆ ಅವರಿಗೆ ಲೋನ್ ಅಪ್ಲಿಕೇಶನು ಬ್ಯಾಂಕ್ಸ್ ಅವರು ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅವರು ಫಸ್ಟ್ ಟೈಮ್ ಬಾರೋವರ್ ಅಂತ. ಯೂಶ್ವಲಿ ಏನಾಗುತ್ತೆ, ಬ್ಯಾಂಕ್ಸಿಗೆ ಲೋನ್ ತಗೊಳ್ಳೋ ಮುಂಚೆ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಅಂತ ಚೆಕ್ ಮಾಡ್ತಾರೆ. ಆವಾಗ ನೀವು ಮುಂಚೆ ಯಾವ ಲೋನು ತೊಗೊಂಡಿಲ್ಲ ಅಂದರೆ ಕ್ರೆಡಿಟ್ ಸ್ಕೋರ್ ಇರುವುದಿಲ್ಲ. ಸೊ ಈ ರೀಸನ್ ತಗೊಂಡು ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಫೈನಾನ್ಸ್ ಮಿನಿಸ್ಟ್ರಿ ಅವರು ಅನೌನ್ಸ್ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 98 ಪಾಯಿಂಟ್ ಅಪ್ಪು 24,968 ಕ್ಲೋಸ್ ಆಯಿತು. ಸೆನ್ಸೆಕ್ಸು 329 ಪಾಯಿಂಟ್ಸ್ ಅಪ್ಪು 81,636 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋಸಿಸ್ 3% ಅಪ್ಪು, TCS 2.84% ಅಪ್ಪು, HCL ಟೆಕ್ 2.58% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 0.95% ಡೌನು, ಅಪೋಲೋ ಹಾಸ್ಪಿಟಲ್ಸ್ 0.9% ಡೌನು, ನೆಸ್ಲೆ 0.85% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹ್ಯುಂಡೈ ಮೋಟರ್ಸ್ 4.47% ಅಪ್ಪು, ಝೈಡಸ್ ಲೈಫ್ 3.47% ಅಪ್ಪು, ಅದಾನಿ ಪವರ್ 1.91% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 2.07% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 1.4% ಡೌನು ಹಾಗೂ ಕೆನರಾ ಬ್ಯಾಂಕ್ 1.01% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,298 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,493 ಸ್ಟಾಕ್ಸು. ಸೊ 47% ಅಪ್ಪು, 53% ಡೌನು. ಪಾಯಿಂಟ್ ನಂಬರ್ 5,
ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 10,151 ಪರ್ ಗ್ರಾಮು ಹಾಗೂ ಸಿಲ್ವರು 121 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6 ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 87.58 rupees. ಒಂದು ಯೂರೋ 102.42 rupees. ಪಾಯಿಂಟ್ ನಂಬರ್ 7 ಸ್ಟಾಕ್ಸ್ ನ್ಯೂ 52-week ಹೈ. HDFC AMC 52-week high 5,928, ಕ್ಲೋಸಿಂಗು 5,892. ಮಾರುತಿ ಸುಜುಕಿ 14,478 52-week high, ಕ್ಲೋಸಿಂಗು 14,452. TVS ಮೋಟರ್ಸ್ 3,318 52-week high, ಕ್ಲೋಸಿಂಗ್ ಪ್ರೈಸ್ 3,285. ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನ್ಯೂ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.77% ಅಪ್, ಜಪಾನ್ 0.41% ಅಪ್, ಜರ್ಮನಿ 0.22% ಡೌನು, ಫ್ರಾನ್ಸ್ 0.57% ಡೌನು, UK 0.13% ಅಪ್ ಹಾಗೂ ನ್ಯಾಸ್ಡ್ಯಾಕು 1.88% ಅಪ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.